ಇನ್ನು ನಿರ್ಮಾಪಕರಾಗಿರ್ತಕ್ಕಂಥ ಬಾಮಾ ಹರೀಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಿಮ್ಮ ಜೊತೆ ನಾನು ಮಾತನಾಡ್ತೀನಿ, ದಯವಿಟ್ಟು ಸಂಪರ್ಕದಲ್ಲಿರಿ. ನಾನು ನನ್ನ ಪ್ರಶ್ನೆಯನ್ನು ಉಮೇಶ್ ಅವರಿಗೆ ಕೇಳ್ಬಿಡ್ತೀನಿ. ಸರ್, ಈಗಷ್ಟೇ ಹೋಮ್ ಮಿನಿಸ್ಟರ್ ಮಾತಾಡಿದ್ದು ತಾವು ಕೇಳಿಸ್ಕೊಂಡ್ರಿ. ಇಂಥ ಪ್ರಕರಣಗಳು ಪದೇ ಪದೇ ಮೇಲಿಂದ ಆದಾಗ, ಹ್ಯಾಬಿಚುಯಲ್ ಅಫೆಂಡರ್ ಅಂತ ಅನ್ನಿಸ್ಕೊಂಡಾಗ ಈ ಥರ ರೌಡಿ ಶೀಟರ್ ಎಲ್ಲ ಓಪನ್ ಮಾಡ್ಬೋದು. ಅದಕ್ಕೆ ಆತ ಸ್ಟಾರ್ ಅಂತನೋ ಸೆಲೆಬ್ರಿಟಿ ಅಂತನೋ ಬರಲ್ಲ ಅಲ್ವಾ ಸರ್ ಸಾಮಾನ್ಯವಾಗಿ? ಸರ್, ಇದ್ರ ಜೊತೆಗೆ ಆ್ಯಡ್ ಆನ್ ಅಂದರೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ತಾರಲ್ಲ, ಆಗ ಪ್ರಾಸಿಕ್ಯೂಷನ್ ಅವರು ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಈತನ ಮೇಲೆ ಹಳೆ ಕಂಡಕ್ಟ್ಸ್ ಇದಾವೆ, ಅಂದರೆ ಹಳೆ ಪ್ರಕರಣಗಳು ಕೂಡ ಇದಾವೆ, ಇದನ್ನು ನೀವು ನೋಡಿ ಅಂತ ಕೂಡ ಕೋರ್ಟ್ ಗಮನಕ್ಕೆ ತರ್ತಾರ? ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದು. ನೋಡಿ, ಇಂಥ ಪ್ರಕರಣಗಳಲ್ಲಿ ಕೆಲವಷ್ಟು ನಾವು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಯಾರು ಮರ್ಡರ್ ಕೇಸ್ಗಳು ಇನ್ವಾಲ್ವ್ ಆಗ್ತಾರೋ ಅವ್ರ ಮೇಲೆಲ್ಲ ರೌಡಿ ಶೀಟ್ ಓಪನ್ ಮಾಡಿ ಅಂತ ಅನ್ನುವಂತಹ ಒಂದು ಆದೇಶಗಳು ನಮಗೆಲ್ಲ ಬಂದಿದ್ದಂಥದ್ದು ಉಂಟು. ಆ ಸಮಯದಲ್ಲಿ ಯಾರೇ ಬೆಂಗಳೂರು ಸಿಟಿನಲ್ಲಿ ಮರ್ಡರ್ ಕೇಸ್ಗಳಿಗೆ ಇನ್ವಾಲ್ವ್ ಆದರೆ ಅವ್ರಿಗೆಲ್ಲ ರೌಡಿ ಶೀಟ್ ಓಪನ್ ಮಾಡಿರುವಂಥದ್ದು ಇತ್ತು. ಅದೇನಾಗೋಯ್ತು, ಒಂದು ಕಾಲಕ್ಕೆ ಆ ಥರ ಮಾಡ್ತಾ ಮಾಡ್ತಾ ಸಿಕ್ಕಾಬಟ್ಟೆ ರೌಡಿಗಳು ಶೀಟ್ಗಳು ಜಾಸ್ತಿ ಆಗ್ಬಿಟ್ಟು ಬೆಂಗಳೂರು ನಗರದಲ್ಲಿ ಮಾನಿಟ್ರ್ ಮಾಡೋಕ್ಕೆ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಆವಾಗ ಇನ್ನು ಕಾಲಾಂತರದಲ್ಲಿ ಏನಾಯ್ತು, ಅದನ್ನು ನೋಡ್ಕೊಂಡು ಮಾಡಿ ಯಾವ ಕೇಸ್ಗಳಲ್ಲಿ ಮಾಡಿದ್ದಾರೆ ಅದು ಸರಿ, ಯಾವ ಕೇಸ್ಗಳಲ್ಲಿ ಮಾಡಬೇಕು, ಯಾವ ಕೇಸ್ ಇಲ್ಲಿ ಗಂಡ ಹೆಂಡ್ತಿ ಕೇಸ್ ಅದರಲ್ಲಿ ರೌಡಿ ಶೀಟ್ ಮಾಡೋಕ್ಕಾಗ್ತದೆ. ಅದು ಕೆಲವಷ್ಟುಗಳಲ್ಲೆಲ್ಲ ಆಮೇಲೆ ಸಡನ್ ಪ್ರೊವೊಕೇಷನಲ್ಲಿ ಆಗ್ಬಿಟ್ಟಿರ್ತೇವೆ, ಅಲ್ಲಲ್ಲೇ ಫ್ರೆಂಡ್ಸ್ಗಳಲ್ಲಿ ಈ ಥರದವ್ರೆಲ್ಲನೂ ಕೆಲವಷ್ಟೆಲ್ಲ ನನ್ನ ಲೆಕ್ಕದಲ್ಲಿ ಅವಶ್ಯಕತೆ ಇರೋದಿಲ್ಲ. ಬಟ್ ಪದೇ ಪದೇ ಅವ್ರ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ರೌಡಿ ಶೀಟ್ಗಳು ಈ ಥರ ಗ್ಯಾಂಗ್ಗಳಲ್ಲಿ, ಆಮೇಲೆ ಕಾನ್ಸ್ಪಿರಸಿನಲ್ಲಿ, ಆಮೇಲೆ 142 ಇಂದ 147, 148 ರೆಡ್ ವಿತ್ 149 ಅನ್ಲಾಫುಲ್ ಅಸೆಂಬ್ಲಿ ಸೇರಿಕೊಂಡು ಮಾಡ್ತಂಥ ಕೇಸಸ್ಗಳಲ್ಲಿ ಮರ್ಡರ್ ಮಾಡ್ತಕ್ಕಂಥದ್ದು ಏನಾರು ಆದಾಗ ದ ಡಿಸರ್ವ್ ಟು ಬಿ ಓಪನ್ ದಿಸ್ ರೌಡಿ ಶೀಟ್ ಮಾಡಬೇಕಾಗ್ತದೆ. ಅದನ್ನು ಮಾಡಿ ರೆಕಮೆಂಡ್ ಮಾಡಿ ಅದನ್ನು ರೆಡಿ ಮಾಡಿ DCP ಅವ್ರಿಗೆ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಈ ಥರ ಒಂದು ಪ್ರಕರಣಗಳು ನನ್ನ ಲೆಕ್ಕದಲ್ಲಿ ಹೇಗೆ ಅದನ್ನು ತಗೊಳ್ತಾರೆ ಅಂತ ಅನ್ನುವಂಥ, ಆಮೇಲೆ ಬೇರೆ ಡಾಕ್ಯುಮೆಂಟೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಅಂದ್ಬಿಟ್ಟು ಅಂತ. ರೌಡಿ ಶೀಟ್ ಓಪನ್ ಮಾಡಿದ ತಕ್ಷಣವೇ ಮಾನಿಟ್ರಿಂಗ್ ಮಾಡಬೇಕಾಗ್ತದೆ. ಅದನ್ನ ನಾಳೆ ದಿವಸ ಸುಮ್ಮನೆ ನೆಪ್ ಮಾತ್ರಕ್ಕೆ ಅವತ್ತು ಮಾಡ್ಕೊಬಿಟ್ಟು ಅಂತ ಹೇಳ್ಬಿಟ್ಟು ಅಂತ ಅದನ್ನ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಅವ್ರನ್ನ ಎಂದೂ ಯಾವತ್ತೂ ಕರೆದೇ ಯಾವತ್ತೂ ಕ್ಲೋಸ್ ಮಾಡ್ತಕ್ಕಂಥದ್ದು ಇದೆ. ಯಾಕೆಂತಂದರೆ ಆ ಥರದೊಂದು ಚಟುವಟಿಕೆಗಳು ನಡೀತವೆ. ಎಲ್ಲ ಹಂಗೆ ಮಾಡಲ್ಲ ಅಧಿಕಾರಿಗಳು, ಅಂದರೆ ಒಂದಷ್ಟು ಅಧಿಕಾರಿಗಳು ಮಾಡಿಬಿಡ್ತಾರೆ. ಎಲ್ಲ ಅಧಿಕಾರಿಗಳು ಕೆಲವು ಜನ ಭಾಳ ಗಟ್ಟಿ ಇದ್ದಾರೆ ನಮ್ಮಲ್ಲೆಲ್ಲ ಇಲಾಖೆಯಲ್ಲಿ, ಅದು ಸರಿಯಾಗಿ ಕರೀತಾರೆ, ಅವ್ರನ್ನ ಕರೆದು ಅವ್ರನ್ನ ಕಂಟ್ರೋಲ್ಗೆ ಇಟ್ಕೊಳ್ಳುವಂಥದ್ದು ಪ್ರತಿ ಮಾನಿಟ್ರು ಮತ್ತು ಎಲ್ಲ ಮಾಡುವಂಥದ್ದು ಇರ್ತದೆ. ಅದ್ರ ಮಧ್ಯೆ ಇಂಥವ್ರನ್ನೆಲ್ಲ ಕರಿಬೇಕಾದಾಗ ಒತ್ತಡಗಳು ಇರ್ತವೆ. ಇದು ಸಮಾಜದಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕಂತ ಸಮಯದಲ್ಲಿ ಸಾಮಾನ್ಯ. ಆದರೆ ಅದರ ಮಧ್ಯೆ ಕೆಲಸ ಮಾಡಬೇಕಾದಾಗ ನಾವು ಅತ್ಯಂತ ಎಚ್ಚರಿಕೆಯಿಂದ ಇಂಥವನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಎರಡನೇದು, ನಾವು ಯಾವಾಗ ಇವರು ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ಮನೆಯಲ್ಲೋ ರೆಸಿಡೆನ್ಸಲ್ಲೋ ಕೋರ್ಟಲ್ಲೋ ಮಾಡಿದಾಗ ನಮಗೆ ಇಷ್ಟು ದಿವಸಗಳ ಕಾಲ ನಮಗೆ ಬೇಕು ಅಂತ ಕೇಳ್ತೀವಿ. ನಾವು ಕೇಳುವಂಥದ್ದು ಏನಾಗ್ತದೆ ಅಂತ ಅಂದರೆ ಅದನ್ನು ರಿಕವರಿಗೆ ಅಂತಲೇ ಕೇಳುವಂಥದ್ದು. ಇನ್ನು ಬೇರೆ ತನಿಖೆಗೆ ಬೇಕು, ರಿಕವರಿಗೆ ಮಾಡಬೇಕಿಂಥದ್ದೆಲ್ಲನೂ ಇಂತಿಂಥ ಕಡೆಗೆಲ್ಲ ಹೋಗಬೇಕು, ಜರ್ನಿ ಟೈಮ್ ಇಷ್ಟ ಆಗುತ್ತೆ, ಇಷ್ಟು ತನಿಖಾ ಕಾಲಕ್ಕೆ ಇಷ್ಟು ಟೈಮ್ ಬೇಕಾಗುತ್ತೆ ಅಂತ ನಾವು ಒಂದೊಂದು ದಿವಸಕ್ಕೂ ಲೆಕ್ಕ ಕೊಟ್ಟು ನಾವು ಕೇಳಬೇಕಾಗ್ತದೆ. 14 ದಿವಸ ಬೇಕು ಅಂದರೆ 14 ದಿವಸದ ಲೆಕ್ಕ ಕೊಟ್ಟು ಕೇಳಬೇಕು. ಬೇರೆಗೆ ನಾವು ಇವ್ರಿಗೊಂದು ಮಾಜಾರ್ ಮಾಡಬೇಕು, ತನಿಖೆ ಮಾಡಬೇಕು, ಕೊಡಿ ಅಂತ ಅಂದರೆ ಏನೆಲ್ಲ ಮಾಡ್ತೀರಿ ಅಂತ ಕೇಳ್ತಾರಲ್ಲಿ. ಆವಾಗ ಏನೆಲ್ಲ ಮಾಡ್ತೀರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದಾಗಲೇ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಇರಬೇಕು. ಅದು ಹೇಳಿದ್ರೆ ಪ್ರಯೋಜನಕ್ಕೆ ಆಗೋದಿಲ್ಲ. ಫಸ್ಟೇ ದಟ್ ಶುಡ್ ಬಿ ಇನ್ ದಿ ಬ್ಲಾಕ್ ಆ್ಯಂಡ್ ವೈಟ್ ಇನ್ ಎ ರಿಮ್ಯಾಂಡ್ ಅಪ್ಲಿಕೇಶನ್. ಅದರೊಳಗಡೆ ನಾವು ಇಂತಿಂಥ ಕಾರಣಕ್ಕೆ ರಿಕವರಿ ಮಾಡಬೇಕು, ಇವ್ರು ಹಿಂದೆ ಇಂತಿಂಥದ್ದೆಲ್ಲ ಮಾಡಿರುವಂಥದ್ದು. ಕೆಲವಷ್ಟು ನಾವು ತನಿಖೆಗೆ ಬೇಕೇ ಬೇಕು. ಒಬ್ಬ ಮನುಷ್ಯ ನನಗೆ ಬೇಕು ಇವನು 14 ದಿವಸ ಅಂತಂದರೆ ಅವನು ಎಂಥ ಪ್ರಕರಣ ಆದರೂ ನಾವು 14 ದಿವಸ ತೊಗೋಬೋದು. ಕಾರಣಗಳು ಬರೋದಕ್ಕೆ ನಮಗೆಲ್ಲ ಅಧಿಕಾರ ಇರ್ತದೆ. ನಾಳೆ ಅದು ಪ್ರೂವ್ ಆಗಲಿ ಡಿಸ್ಪ್ರೂವ್ ಆಗಲಿ, ರಿಕವರಿ ಆಗದೆ ಹೋಗಲಿ, ಹೋಗಿದ್ದೋ ನೋಡೋದೋ ಇಲ್ಲ, ನಮ್ಮನ್ನು ಅದು ಯಾರು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ವಿ ಕ್ಯಾನ್ ಡೂ ಇಟ್. ನಾವು ತೊಗೋಬೇಕು, 14 ದಿವಸ ನನ್ನ ಹತ್ರ ಇರ್ಬೋದು, ಕೊಡ್ತಾರೆ. ಇಲ್ಲ ಮಿನಿಮಮ್ ಅವ್ರೇನು ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ತಾರೆ 10 ಡೇಸ್ಗೆ. ಬೇಕಾದರೂ ತಗೊಳ್ಳಿ, ನಿಮಗೆ ಸಾಲಿಲ್ಲ ಅಂದರೆ. ಹಳೆ ಪ್ರಕರಣಗಳಲ್ಲಿ ಈತನ ಭಾಗವಹಿಸುವಿಕೆ ಬಗ್ಗೆ ಕೇಸ್ ಆಗಿದೆ ಅಲ್ವಾ? ಹೌದೌದು. ಸೊ ಅದನ್ನ ಕೋರ್ಟ್ ಹೆಂಗೆ ಅಬ್ಸರ್ವ್ ಮಾಡುತ್ತೆ ಅಂತ ಅಲ್ಲ, ಈಗ ನೋಡಿ, ನಾನು ರಿಮ್ಯಾಂಡ್ ಅಪ್ಲಿಕೇಶನ್ ಕೊಟ್ಟರು. ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ನೆನ್ನೆವರೆಗೂ ಏನು ತನಿಖೆ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ಇದ್ಬಿಡುತ್ತೆ. ಏನೇನೆಲ್ಲ ನಾವು ಅದರಲ್ಲಿ ಈಗ ಮಾಡಿದ್ದೀವಿ ಅಂತ ಅನ್ನೋಂಥದ್ದು ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ. ಎಲ್ಲ ತರಬೇಕಾದಂಥ ವಿಚಾರ ಇಲ್ಲ. ಅದರಲ್ಲಿ ಕೆಲವಷ್ಟಂತೂ ಪ್ರಮುಖ ಇದನ್ನು ನಾವು ತಗೋಬರ್ಬೇಕಾಗ್ತದೆ.